ನಮಸ್ಕಾರ ರೀ ಎಲ್ಲ ಚೆಕ್ ಮಾಡ್ತೀನಿ ಕಿಚ್ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಿನ್ನೆ ಫೈನಲ್ಸ್ಗೆಲ್ಲ ಸೆಲೆಕ್ಟಾಗಿ ಎಲ್ಲ ಹೋಗ್ಯಾರ ಹುಡುಗರು. ಸೊ ಇನ್ನೂ ಫೈನಲ್ಸ್ ಯಾವಾಗತ್ತು ಹೇಳಿಲ್ಲ, ಇವತ್ತು ಸಂಡೇ ಅದ, ನಾಳೆ ಏನರ ಇರ್ಬೋದು. ಸೊ ನಾವು ಈಗ ಎದ್ದೀವಿ, ಈಗ ಅಡುಗೆದು ಮಾಡ್ಕೊಳತ್ತೀವಿ. ಸೊ ಅಡುಗೆ ರೆಡಿ ಮಾಡತ್ತೀನಿ. ಸೊ ನಾನೇ ಮಾಡತ್ತೀನಿ ಇವತ್ತು ಅಡುಗೆ. ನಮ್ಮ ಹರೀಶದೆಲ್ಲ ಕೂತಾರ. ಸೊ ಊಟದ ಮಾಡೋಣ, ಹೊರಗೆ ಹೋಗ್ಬೇಕೈತಿ, ನೋಡೋಣ ಏನರ ಪ್ಲ್ಯಾನ್ ಅದ ಅಂತೇಳಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್. ಸೊ ಈಗ ನಾವು ವಿಷ್ಣು ಬಂದನ ಚಹಾ ಕುಡಿಯಾಕ ಹೋಗ್ಲತ್ತೀವಿ. ಸೊ ನಿನ್ನೆ 6 ವಿಕೆಟ್ ತೊಗೊಂಡ ಫುಲ್ ಟಾಪ್, ಕಾಲೇಜ್ನಾಗ ಟಾಪ್ ಅದ ಹೆಸರು ಹುಡುಗಂತ ಕ್ರಿಕೆಟ್ನಾಗ. ಸೊ ಹೋಗೋಣ, ಎಲ್ಲ ಗಂಟೆ ತೋರಿಸ್ತೀನಿ, ಸ್ಟೇ ಟ್ಯೂನ್. ಸೊ ಈಗ ಬಂದೈತಿ. ಸೊ ಈಗ ಸ್ನ್ಯಾಕ್ಸ್ ತೊಗೊಂಡಿವಿ. ಇಲ್ಲೇ ಸ್ವರ್ಗ ಕೆಫೆ, ಇಲ್ಲೇ ನಿಯರ್ ಟು ನಮ್ದು ರೂಮ್ ಕಡೆ ಅದ, ಮಸ್ತ್ ಕೆಫೆ ಅದ. ಇಲ್ಲೇ ಚಹಾ ಕುಡಿಯಾಕತ್ತೇಳಿ ಬಂದೀವಿ. ಸೊ ಚಾದು ಕುಡಿದು ಹೋಗೋಣ. ನಮ್ಮ ಹರೀಶ್ ಲಾಕ್ ಮಾಡಿ ಬಂದೀವಿ ಅಲ್ಲೇ ರೂಮ್ನಾಗ. ಹೋದ್ವೆ ನೋಡೋಣ, ಒಯ್ಕೊಳತ್ತಾರ ಫೋನ್ ಮಾಡಿ. ಸೊ ಹೋದ್ವೆ ನೋಡೋಣ ಏನು ಮಾಡತ್ತಾರ ಅಂತೇಳಿ. ಏ ಬಾಯಿಲಿ, ಒಳಗೆ ಬಾಯಿಲಿ, ಒಳಗೆ ಬಾಯಿಲಿ. ಬಾಗಡ ಹಾಕದು. ಹೇಳಿ ಏನ್ ನಿಂದು ಸಲ ದುಃಖ ಕಾಯ್ ಖತಮ್ ನೀ ಹೋತಾ ಬೇ. ಸೊ ಮಳಿ ಅದೆಲ್ಲ ಫುಲ್ ಜೋರ್ ಇತ್ತು, ಮಸ್ತ್ ಮಳೆ ಆಗೈತಿ. ಹೊರಗೆ ಹಿಂಗೆ ನೋಡ್ಬೋದು, ಎಲ್ಲ ಮಳೆ ಆಗೈತಿ. ಫುಲ್ ವೆದರ್ ಅಂದ್ರೆ ಮಸ್ತ್ ಆಗೈತಿ. ವೆದರ್ ಭಾಳ ಕೋಲ್ಡ್, ಸ್ಮೂತ್, ಮಸ್ತ್ ಗಾಳಿ ಐತಿ, ಫ್ರೆಶ್. ಸೊ ನಾವು ಈಗ ಬಂದೀವಿ. ನಮ್ಮ ಹರೀಶ್ ವಿಶಾಲ್ ಕೂಡಿ ತತ್ತಿ ಮಾಡತ್ತಾರ, ಆಮ್ಲೆಟ್ ಮಾಡತ್ತಾರ ತಿನ್ನಕತ್ತೇಳಿ ವೆದರಿಗೆ. ಸೊ ನೋಡೋಣ ಹೆಂಗೆ ಮಾಡತ್ತೆ ತೋರಿಸ್ತೀನಿ. ಈಗ ಇಲ್ಲಿ ಫುಲ್ ರೆಡಿ ಆಗೈತಿ. ಏನೇನೋ ಒಟ್ಟು ಗದಲ ಮಾಡಿ ಆಮ್ಲೆಟ್ ಮಾಡತ್ತಾರ. ಹರೀಶ್ ಕಷ್ಟಪಟ್ಟು ಏನೋ ಹೊಡ್ಯಾತಾನ ಆಮ್ಲೆಟ್. ಇನ್ನ ಸ್ಪೀಡು ಇಲ್ಲ, ನಾವು ಭಾಳ 1 ತಾಸು ಕಾಡಿದ ಮ್ಯಾಗ ನಮ್ಮ ಹರೀಶ್ ಆಮ್ಲೆಟ್ KFC ಹೋಗಿ ಆಮ್ಲೆಟಿಗೆ ಬಂದಾನ. ಆಮ್ಲೆಟಿಗೆ ಒಪ್ಕೊಂಡಾನ. KFC ಹೋಗೋದಿತ್ತು ಕರೆ ಆದ್ರೆ ಭಾಳ ನಾವು ಪ್ರಯತ್ನ ಪಟ್ವಿ, ಮನಗಂಡು ಕಾಡಿದ್ವಿ. ಅಂದ್ರೂ ಅವೇನು ಜಾಗ್ಲಿಲ್ಲ. ಲಾಸ್ಟಿಗೆ 50 ರೂಪಾಯಿ ಇದ್ದಾವ, 100 ಹೋಗಿ 200 ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಸಾಮಾನು ತೊಗೊಂಡು ಬಂದು ಆಮ್ಲೆಟ್ ಮಾಡತ್ತಾನೀಗ. ಅದೇನು ಆಮ್ಲೆಟ್ ಆಗುತ್ತೋ ಇಲ್ಲೋ ಗೊತ್ತಾಗುತ್ತಿಲ್ಲ ನಮಗೂ. ನೋಡತ್ತೀವಿ ನಾವು, ಭಾಳ ಪ್ರಯತ್ನ ಪಡತ್ತೀವಿ. ಆಮ್ಲೆಟ್ ಥರ ಕಾಣಾಗುತ್ತಿಲ್ಲ ನಮಗೂ. ಅದು ಆಮ್ಲೆಟ್ ಹೋಗಿ ಏನೇನೋ ಕಾಣಾಗೋದೈತಿ. ಮೋಲ್ ಇಡ್ಬೇಕು ಅರ್ಥ ಆಗತ್ತಿಲ್ಲ. ಏನು ಹರೀಶ್ ಹಿಂಗಾದ್ರೆ ಅಡುಗೆ ಯಾವಾಗ ಮಾಡವನ? ಅಲ್ಲ ಹೆಂಗಿದು 200 ಕಿಟ್ಟ ನೀ ಆಮ್ಲೆಟ್ ಯಾವಾಗ ಮಾಡವನ? ಈ ಆಮ್ಲೆಟ್ ಎಲ್ಲ ತಗ ಬೀಳ್ಸಾತ ನೋಡ್ರಿ. ನೋಡ್ರಿ ಆಮ್ಲೆಟ್ ಹಾಕೋ ಸ್ಟೈಲ್ ನೋಡ್ರಿ. ಇಲ್ಲಿ ಆಮ್ಲೆಟ್ ಹಾಕೋ ಸ್ಟೈಲ್ ನೋಡ್ರಿ. ಅದು ಅರ್ಧ ಆಮ್ಲೆಟ್ ತಳಗ, ಅರ್ಧ ಆಮ್ಲೆಟ್ ಇಲ್ಲಿ. ಯಪ್ಪು ಕಾಲ ನೋಡ್ರಲ್ಲ. ಆಗೋದಿತ್ತಪ್ಪ ಹರೀಶ್ ಲಾಸ್ಟಿಗೆ ಅಂದ್ರು. ಏನೋ ಆಗೋದಿತ್ತು ಆಮ್ಲೆಟ್ ಟೈಪ್. ಹರೀಶ್ ಇದು 200 ರೂಪಾಯಿ ಖರ್ಚಾಗತ್ತಲ್ಲ, ಹೆಂಗೆ ಮನ್ಸಿಗೆ ಮಾನಸಿಕ ಹಾಕು. ಅಲ್ಲ ಮೀನ್ಸ್ ಹೆಂಗೆ ನೋವೇನಿಲ್ಲಲ್ಲ, ಖುಷಿ ತಿರ್ಸಾತಿಲ್ಲ, ಖುಷಿ ಐತಿ. अगर हम करें तो करें क्या, बोले तो बोले क्या. ಅಲ್ಲ ಐತಿ ಮೇನ್ ಒತ್ತಡ ಹೋದೈತಿ. ಭಾಳ ಕಷ್ಟಪಡತ್ತ ನಮ್ಮ ಹರೀಶ್. ಚಾಕು ಕೊಡಲ್ಲ ಐತಿ ಚಾಕು ಅಂದ್ರು. ಭಾಳ ಕಷ್ಟಪಟ್ಟು ಆಮ್ಲೆಟ್ ರೆಡಿ ಮಾಡತ್ತಾನ. ರೆಡಿ ಆಗೈತಿ. ನೋಡೋಣ ಒಂದೇ ಆಮ್ಲೆಟ್ ಯಾವ ಥರ ಆಗತ್ತೆ ಹೇಳಿ ನೋಡೋಣ. ಏನು ತಿನ್ನಂಗೆ ಆಗುತ್ತೋ, ಏನು ಚೆಲ್ಲಂಗೆ ಆಗುತ್ತೋ, ಹೊರಗೆ ಬರಲಿ. ಒಂದೇ ಆಮ್ಲೆಟ್ ನಮ್ಮ ಹರೀಶ್ ತಿನ್ಸು ಫಸ್ಟಿಗೆ. ಅವತ್ತು ತಿಂದು ವಾಪಸ್ ಆಮ್ಲೆಟ್ ಹಾಕುವಟ್ಟು ಗಟ್ಟಿ ಇದ್ದ ಅಂದ್ರೆ ನಾವು ನೆಕ್ಸ್ಟ್ ಆಮ್ಲೆಟ್ ಹಾಕ್ಸ್ಕೊತೀವಿ. ಇಲ್ಲಿಕಂದ್ರೆ ನೋಡೋಣ ಏನಾಗತ್ತೆ ಹೇಳಿ. ಸೊ ನಾವು ಫುಲ್ ತತ್ತಿ ರೆಡಿ ಮಾಡತ್ತೀವಿ. ಈಗ ಹಾಕೊಂಡು ತತ್ತಿ ನಾವು ನಮ್ಮ ಕೈಲಿ ಹಾಕೊತೀವಿ. ತತ್ತಿ ಮಾಡ್ಬೇಕಂತೇಳಿ ಎಣ್ಣೆ ಹಾಕ್ಬಾರ್ದು ಇಲ್ಲಿ, ಪ್ಯಾನಿ ಕರೆ ಹೇಳ್ಬೇಕಂದ್ರೆ ಯಾರು ಮಾಡಲ್ಲ. ನಿನಗೆ ಶೆಫ್ ಅಂತ ಯಾವ ಕೊಟ್ರಿ ನಿನಗೆ? ಅದು
ಪೊಲೀಸ್ ಸ್ಟೇಷನ್ ಹಾಕ್ಬಿಟ್ಟಾರೆ ಹರೀಶಿಂದ ಒಂದೇ ಆಮ್ಲೆಟ್ ಒಂದೇ ಬೈಟ್ ಆಗೈತೆ ಟೇಸ್ಟ್ ಹೆಂಗೈತೆ ರೆಡ್ಡಿ ಚಲೋ ಆಯ್ತು ಒಂದು ತೂತು ನೋಡಿ ಬರೇ ನಾ ಮಾಡಿ ನಾನು ಮಸ್ತ್ ಆಗೈತೆ ತಿನ್ನೋಂಗಾರೆ ಆಗೈತಪ್ಪ ಟೇಸ್ಟ್ ಹಂಗೆ ಮಾಡೋಣ ಅಷ್ಟೇ ಮಾಡಿಬಿಟ್ಟು ಹಾಂ ಇದು ನೋಡ್ರಿ ಬ್ಯಾಚುಲರ್ಸ್ ಪಾರ್ಟಿ ಮಸ್ತ್ ಆಗೈತೆ ಐ ಲವ್ ಇಟ್ ಮಸ್ತ್ ಐತೆ ಆಮ್ಲೆಟ್ ಫುಲ್ ಎಲ್ಲ ರೆಡಿ ಐತಿ ನಮ್ಮ ವಿಶಾಲ ನಮ್ಮ ಹರೀಶ್ ವಿಷ್ಣು ನಾವು 4 ಮಂದಿ ಕೂಡಿ ರೆಡಿ ಮಾಡೀವಿ ಈಗ ಇದು ನಾ ಮಾಡಿದ್ದು ಸ್ಪೆಷಲ್ ಆಮ್ಲೆಟ್ ಇದು ನಮ್ಮ ಹರೀಶ್ ಅವರೆಲ್ಲ ಮಾಡ್ಯಾರ ಬ್ರೆಡ್ ತೊಗೊಂಬಂದೈತಿ ಈಗ ಸೊ ಬ್ರೆಡ್ ಕೂಡ ಆಮ್ಲೆಟ್ ತಿನ್ನೋಣ ಸೊ ಇದೇ ರಾತ್ರಿ ಊಟ ಇಲ್ಲೇ ಮುಗಿಸ್ಬೇಕಂತ ಮಾಡೀವಿ ನೋಡ್ಬೇಕು ರಾತ್ರಿ ಏನೋ ಹೊಟ್ಟೆ ಹಸಿದ ತಿನ್ನೋದು ಈಗ ಸಂಜೆಗೆ ಒಂದು 6:30 ಈಗ 7:30 ಆಗೋ ಟೈಮ್ ಸೊ ಮಾಡೋನಿಗೆ ಎಲ್ಲ ಇಟ್ಟಾರೆ ತಿನ್ನಾಕತ್ ಹೇಳಿ ನಮ್ಮ ಹರೀಶ್ ಪಾಪ ಫುಲ್ ಕಷ್ಟಪಟ್ಟು ಮಾಡ್ಯಾನ ಚಲೋ ಆಗೈತಿ ಸೊ ನಾವು ಊಟ ಈಗ ಮಾಡ್ಕೊಂಬಂದೀವಿ ಇಲ್ಲಿ ಬ್ಲಾಗ್ ಎಲ್ಲ ಎಂಡ್ ಮಾಡ್ಲತ್ತೀವಿ ಐ ಹೋಪ್ ನಿನ್ನೆ ಬ್ಲಾಗ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಎಂಜಾಯ್ ಮಾಡಿ ಅನ್ಕೋತೀನಿ ಸೊ ಈ ಬ್ಲಾಗ್ ಎಲ್ಲ ಎಂಡ್ ಆಗುತ್ತೆ ಐ ಹೋಪ್ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನೀವು ವಿಡಿಯೋ ಬರ್ತಾನೆ ಸ್ಟೇಟ್